ಮನುಷ್ಯನ ನಗುವ ಕ್ಷಣಗಳು ಕೆಲವು ಬಾರಿ ಸುಳ್ಳಾಗಬಹುದು, ಆದರೆ ಅಳುವ ಕ್ಷಣಗಳು ಖಂಡಿತವಾಗಿಯೂ ನಿಜವೇ. ಕಠಿಣವಾದ ಜೀವನ ಸತ್ಯ ಏನೆಂದರೆ, ಬಯಲಲ್ಲಿ ಹುಲ್ಲುಕಡ್ಡಿ ಬೆಳೆಯುವಷ್ಟು ವೇಗವಾಗಿ ತುಳಸಿ ಗಿಡ ಬೆಳೆಯುವುದಿಲ್ಲ. ಹಾಗೆ ಮೋಸ ಮಾಡಿದವರು ಅಭಿವೃದ್ಧಿ ಹೊಂದುವಷ್ಟು ವೇಗವಾಗಿ ಒಳ್ಳೆಯವರು ಹೊಂದುವುದಿಲ್ಲ. ಬೆಲೆ ಕೊಡದ ಪ್ರೀತಿಯನ್ನು ನೀನು ಎಷ್ಟೇ ತೋರಿಸಿದರೂ ಕೊನೆಗೆ ನಿನಗೆ ಆ ಬೆಲೆ ಇಲ್ಲದಂತೆ ಆಗುತ್ತದೆ. ಅದಕ್ಕೆ ನಿನಗೆ ಮೌಲ್ಯವನ್ನು ಕಡಿಮೆ ಮಾಡುವ ಯಾವುದೇ ಬಾಂಧವ್ಯಕ್ಕೆ ಬೆಲೆ ಕೊಡಬೇಡ. ಜೀವನದಲ್ಲಿ ಸಂತೋಷವಾಗಿ ಇರಬೇಕೆಂದರೆ ಬೇಕಾದುದು ಆಸ್ತಿ ಅಂತಸ್ತಷ್ಟೇ ಅಲ್ಲ, ನಿನ್ನ ಜೊತೆ ನಾನಿರುವೆ ಅನ್ನುವ ಧೈರ್ಯ ಕೊಡುವ ಬಾಂಧವ್ಯದಿಂದ ಜೀವನ ಪೂರ್ತಿ ಸಂತೋಷವಾಗಿ ಇರಬಲ್ಲರು. ನಂಬಿದರೆ ಪ್ರಾಣ ಕೊಡುತ್ತೇವೆ ಎಂದು ಹೇಳುವರು, ಆದರೆ ಪ್ರಾಣ ಕೊಡುವ ಅಗತ್ಯವಿಲ್ಲ. ಪ್ರಾಣ ಇರುವವರೆಗೂ ನಂಬಿಕೆ ದ್ರೋಹ ಮಾಡದಿದ್ದರೆ ಸಾಕು ಅಲ್ಲವೇ? ನಮ್ಮ ಹತ್ತಿರ ಎಷ್ಟೇ ಹಣವಿದ್ದರೂ ಇತರರನ್ನು ಕೀಳಾಗಿ ನೋಡುವ ರೋಗ ಮಾತ್ರ ಇರಬಾರದು. ಆತ್ಮಾಭಿಮಾನ ಇರುವವರು ತಮಗೆ ಅವಮಾನವಾದಾಗ ಆ ಕ್ಷಣ ಏನೂ ಮಾಡದಿದ್ದರೂ ಅದನ್ನು ಜೀವನ ಪೂರ್ತಿ ಮರೆಯುವುದಿಲ್ಲ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಭಾವನೆಗಳು ಇರುತ್ತವೆ. ಇತರರನ್ನು ನೋವುಪಡಿಸುವ ಮಾತುಗಳನ್ನು ಆಡಬೇಡಿ. ಕೋಪದಲ್ಲಿ ಆಡಿದ ಮಾತುಗಳನ್ನು ಮನಸ್ಸಿಗೆ ತೆಗೆದುಕೊಂಡರೆ ಮನಸ್ಸು ಒಡೆದು ಹೋಗುತ್ತದೆ. ಅದೇ ಕೋಪದ ಹಿಂದೆ ಇರುವ ನೋವು ಮತ್ತು ಪ್ರೇಮ ಸಹಿತ ಕಾಳಜಿಯನ್ನು ಅರ್ಥ ಮಾಡಿಕೊಂಡರೆ ಆ ಬಾಂಧವ್ಯ ಉಳಿಯುತ್ತದೆ. ಆ ರೀತಿ ಉಳಿಯಲು ನಮಗೆ ಬೇಕಾದ 2 ಆಯುಧಗಳು ಕಿರುನಗೆ ಮತ್ತು ಮೌನ. ನಗುವಿನಿಂದ ಬಹಳ ಸಮಸ್ಯೆಗಳನ್ನು ಪರಿಹರಿಸಬಹುದು ಮತ್ತು ಮೌನದಿಂದ ಸಮಸ್ಯೆ ಉಂಟಾದಾಗ ಹಾಗೆ ನೋಡಿಕೊಳ್ಳಬಹುದು. ನೆನಪಿಟ್ಟುಕೊಳ್ಳಿ, ಈಗ ಅನಿಸಬಹುದು ಜೀವನ ಅಂದರೆ ಇಷ್ಟೇ ಎಂದು. ಆದರೆ ಒಂದು ವಯಸ್ಸು ಬಂದಾಗಲೇ ತಿಳಿಯುತ್ತದೆ, ಜೀವನವೆಂದರೆ ನಿನ್ನ ಮೇಲೆ ಇರುವ ಜವಾಬ್ದಾರಿಯನ್ನು ನಿನ್ನನ್ನು ನಂಬಿಕೊಂಡವರಿಗಾಗಿ ನಿಭಾಯಿಸಲು ಸಂಸಾರದಲ್ಲಿ ಓಡುವ ಅಗತ್ಯವಿದೆ ಎಂದು. ನಾಣ್ಯಕ್ಕೆ 2 ಮುಖದಿಂದಲೇ ಬೆಲೆ, ಒಂದರಿಂದ ಅಲ್ಲ. ಜೀವನವೂ ಅಷ್ಟೇ, ಕಷ್ಟ ಸುಖದಿಂದ ಜೀವನ. ಈ ಜೀವನದಲ್ಲಿ 2 ಇದೆ. ನೀವೇ ನೋಡಿ, ಜೀವನ 2ರಿಂದ ಆಗಿದೆ. ಹುಟ್ಟು ಸಾವು, ಸುಖ ದುಃಖ, ಪ್ರೇಮ ದ್ವೇಷ, ಹೀಗೆ 2ನ್ನೂ ಸ್ವೀಕರಿಸಬೇಕು. ಕಷ್ಟ ಸುಖವನ್ನು ಅರಿಯದ ಜೀವನ ವ್ಯರ್ಥ. ಯಾರ ಒಬ್ಬರ ಜೀವನದಲ್ಲಿ 1 ಮಾತ್ರವೇ ಇಲ್ಲ. ಪ್ರತಿಯೊಬ್ಬರೂ 2ರ ಮುಖಾಂತರವೇ ಸಾಗಬೇಕು. ಅದುವೇ ಜೀವನದ ಪರಮಾರ್ಥ. ಇದನ್ನು ಅರಿತು ಬಾಳಿದರೆ ಸ್ವಲ್ಪ ನೆಮ್ಮದಿ, ಇಲ್ಲದಿದ್ದರೆ ಜೀವನವೆಲ್ಲ ನರಳಾಟ. ಮನುಷ್ಯನಿಗೆ ವಯಸ್ಸು ಬೆಳೆಯುವುದರೊಂದಿಗೆ ಜೀವನದ ಅನುಭವವೂ ಬೆಳೆಯಬೇಕು. ಯೋಚನಾ ವಿಧಾನ ಬದಲಾಗಬೇಕು. ವರ್ತನೆಯಲ್ಲಿ ಒಳಿತು ಮತ್ತು ಕೇಡನ್ನು ತಿಳಿಯಬೇಕು. ಆಗಲೇ ಸಮಾಜದಲ್ಲಿ ಮೌಲ್ಯಯುತವಾದ ಗೌರವ ಲಭಿಸುತ್ತದೆ. ಅನ್ಯರು ನಿಂದಿಸಿ ಆಡಿದ ಮಾತುಗಳೇ ಅವರನ್ನು ನೋಡಿದಾಗಲೆಲ್ಲ ನೆನಪಿಗೆ ಬರುತ್ತದೆ. ಇನ್ನು ಸ್ವಂತ ಮನೆಯವರೇ ನಿಂದಿಸಿದರೆ ಜೀವನ ಪೂರ್ತಿ ಆ ಮಾತುಗಳು ನೆನಪಲ್ಲಿರುತ್ತವೆ. ಹೊಟ್ಟೆ ತುಂಬಿದವನಿಗೆ ಇಡುವ ಅನ್ನ, ಸಮುದ್ರದಲ್ಲಿ ಸುರಿಯುವ ಮಳೆ, ಧನಿಕನಿಗೆ ಕೊಡುವ ಬಹುಮಾನ, ಹಗಲು ಬೆಳಗುವ ದೀಪ, ಬಾಂಧವ್ಯವಿಲ್ಲದ ಬಂಧನ, ಅಸಮರ್ಥರೊಂದಿಗೆ ಮಾಡುವ ವ್ಯವಹಾರ, ಹದ್ದು ಮೀರಿದ ಸ್ನೇಹ, ನಿಜಾಯಿತಿ ಇಲ್ಲದ ಪ್ರೀತಿ, ಇವೆಲ್ಲವೂ ಬೂದಿಯಲ್ಲಿ ಸುರಿದ ಪನ್ನೀರಿನ ಹಾಗೆ. ಎಲ್ಲವೂ ವ್ಯರ್ಥವೇ. ಸಂಪಾದಿಸುವವರೆಗೆ ಮಾತ್ರ ನಾವು ಎಲ್ಲರಿಗೂ ಆತ್ಮೀಯರೇ. ಒಂದು ಬಾರಿ ಸಂಪಾದಿಸುವುದನ್ನು ನಿಲ್ಲಿಸಿದರೆ ಸ್ವಂತ ಮನೆಯಲ್ಲೇ ಅನ್ಯರಾಗಿ ಬಿಡುವೆ. ಜೀವನದ ಅನುಭವ ಇಲ್ಲದ ವಯಸ್ಸಲ್ಲಿ ಹಿರಿಯರ ಮಾತುಗಳನ್ನು ತಿರಸ್ಕರಿಸಿ ತೆಗೆದುಕೊಂಡ ತಪ್ಪು ನಿರ್ಣಯಗಳ ಪರಿಣಾಮ ಜೀವನವೆಲ್ಲ ಕಾಡುತ್ತಲೇ ಇರುತ್ತದೆ.
ಕೆಲವು ಬಾರಿ ಆ ಪರಿಣಾಮದಿಂದ ಹೊರಬರಲು ಸಾಧ್ಯವೇ ಇಲ್ಲವೇನೋ ಎಂಬ ಭಾವ ಮನಸ್ಸಲ್ಲಿ ಮೂಡುತ್ತದೆ. ಬಾಂಧವ್ಯ ಮುರಿದು ಬೀಳುತ್ತದೆ ಎಂದು ಗೊತ್ತಿದ್ದರೂ ಸತ್ಯವನ್ನೇ ಹೇಳಿ, ಸುಳ್ಳು ಹೇಳಿ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಏಕೆಂದರೆ ಮುರಿದ ಸಂಬಂಧ ಮತ್ತೆಂದಾದರೂ ಒಂದಾಗಬಹುದು. ಆದರೆ ಕಳೆದು ಹೋದ ನಂಬಿಕೆ ಮಾತ್ರ ಮತ್ತೆಂದೂ ಬರುವುದಿಲ್ಲ. ಸಂತೋಷ ಅನ್ನುವುದು ಎಷ್ಟು ಸಾವಿರ ವೆಚ್ಚ ಮಾಡಿ ಎಷ್ಟು ಊರುಗಳನ್ನು ತಿರುಗಿದರೂ ಬರುವುದಿಲ್ಲ. ನಮ್ಮವರು ಅಂತ ತಿಳಿದವರೊಂದಿಗೆ 10 ನಿಮಿಷ ಮನಬಿಚ್ಚಿ ಮಾತನಾಡಿದರೆ ಮನಸ್ಸು ಸಮಾಧಾನಗೊಳ್ಳುತ್ತದೆ. ರಕ್ತದ ಹನಿಯೂ ಚಿಮ್ಮಿಸಿದರೆ ಮನುಷ್ಯನನ್ನು ಮಾನಸಿಕವಾಗಿ ಹಿಂಸಿಸುವ ಪ್ರಮಾದಕರ ಆಯುಧ ಮಾತು. ಅದನ್ನು ಮೂರ್ಖರಾದವರು ಬಳಸಿದ ನಂತರ ಯೋಚಿಸುತ್ತಾರೆ. ಆದರೆ ವಿವೇಕವುಳ್ಳವರು ಯೋಚಿಸಿ ಮಾತನಾಡುತ್ತಾರೆ. ಜೀವನದಲ್ಲಿ ಕೆಲವು ಬಾರಿ ಒಬ್ಬಂಟಿಯಾಗಿರುವುದು ಕಷ್ಟವೆನಿಸಬಹುದು. ಆದರೆ ಒಂಟಿತನ ಬಾಂಧವ್ಯದ ಬೆಲೆ, ಸಮಯದ ಬೆಲೆ, ಹಣದ ಬೆಲೆ ಮತ್ತು ಜೀವನದ ಬೆಲೆಯನ್ನು ಕಲಿಸುತ್ತದೆ. ಕಾರಣವಿಲ್ಲದ ಕೋಪ, ಗೌರವವಿಲ್ಲದ ಬಾಂಧವ್ಯ, ಜವಾಬ್ದಾರಿ ಇಲ್ಲದ ಯೌವನ, ಅಲಂಕಾರದಿಂದ ಬರುವ ಸೌಂದರ್ಯ ಹೆಚ್ಚು ಕಾಲ ಉಳಿಯುವುದಿಲ್ಲ. ವ್ಯಕ್ತಿಗಳನ್ನು ಇಷ್ಟಪಡುವುದು ತಪ್ಪಲ್ಲ. ನಿನ್ನ ಇಷ್ಟವನ್ನು ಗೌರವಿಸಿದವರ ಮೇಲೆ ಇಷ್ಟವನ್ನು ಬೆಳೆಸಿಕೊಳ್ಳುವುದು ತಪ್ಪು. ನಿನ್ನೊಂದಿಗೆ ಯಾರೂ ಇರುವುದಿಲ್ಲ, ಇರುವ ಹಾಗೆ ನಟಿಸುವರು. ಒಂದನ್ನು ನೆನಪಿಟ್ಟುಕೋ, ನಿನ್ನ ಸುತ್ತಲೂ ಎಷ್ಟೇ ಜನರಿದ್ದರೂ ಯಾರೂ ನಿನ್ನವರಲ್ಲ, ನಿನಗೆ ನೀನು ಮಾತ್ರ. ಪ್ರತಿ ಬಾರಿಯೂ ತಪ್ಪುಗಳನ್ನು ಕ್ಷಮಿಸುವುದೆಂದರೆ ಮತ್ತೊಂದು ತಪ್ಪಿಗೆ ದಾರಿ ಕೊಟ್ಟ ಹಾಗೆ. ಈ ದಿನದ ಸೋಲನ್ನು ಒಪ್ಪಿಕೊಂಡು ಅಲ್ಲಿಯೇ ನಿಲ್ಲಬೇಡ. ಪ್ರತಿ ಸೂರ್ಯಾಸ್ತವೂ ಕೂಡ ನಾಳೆಯ ಉದಯಕ್ಕೆ ಸೂಚನೆಯಾದರೆ ನಿನಗೆ ಬರುವ ಪ್ರತಿ ಸೋಲು ಕೂಡ ನಾಳೆಯ ಯಶಸ್ಸಿಗೆ ಸೂಚನೆ ಅಲ್ಲವೇ? ಕೆಲವು ಬಾರಿ ಇತರರನ್ನು ನೋಡಿದಾಗ ನನಗೆ ಮಾತ್ರವೇ ಕಷ್ಟ ಇರುವುದೆಂದು ಅನಿಸುವುದು. ಆದರೆ ಎಲ್ಲರ ಜೀವನ ಹೊಕ್ಕು ನೋಡಿದಾಗ ಎಲ್ಲರ ಜೀವನ ನಮ್ಮಂತೆಯೇ. ಇಲ್ಲಿ ಯಾರೂ ಹೊರತಾಗಿಲ್ಲ. ಬೇಕಾಗಿರುವುದು ಧೈರ್ಯ ಮಾತ್ರ ನಿನ್ನನ್ನು ಮುನ್ನಡೆಸುತ್ತದೆ. ಈ ಪ್ರಪಂಚದಲ್ಲಿ ಇದ್ದುದರಲ್ಲೇ ಸಂತೋಷ ಪಡುವವರು ಕೆಲವರು, ಇಲ್ಲದಿರುವುದಕ್ಕಾಗಿ ದುಃಖ ಪಡುತ್ತಾ ಇರುವ ಸಂತೋಷವನ್ನು ಕಳೆದುಕೊಳ್ಳುವವರು ಕೆಲವರು. ಪ್ರತಿ ಪ್ರಯಾಣಕ್ಕೆ ಒಂದು ಗಮ್ಯವಿರುತ್ತದೆ. ಹಾಗೆ ಪ್ರತಿ ಪರಿಚಯಕ್ಕೆ ಒಂದು ಕಾರಣವಿರುತ್ತದೆ. ನಾವು ಮಾತನಾಡಿಸಿದರೆ ಮಾತ್ರ ಮಾತನಾಡಿಸುವರು ಎಂದರೆ ಅಲ್ಲಿ ಬಾಂಧವ್ಯಕ್ಕೆ ಬೆಲೆ ಇಲ್ಲವೆಂದು, ಯಾವುದೇ ರೀತಿಯ ಅಭಿಮಾನವಿಲ್ಲವೆಂದೇ ಅರ್ಥ. ಅದಕ್ಕಾಗಿ ವೃಥ ಚಿಂತಿಸಬೇಕಿಲ್ಲ. ಈ ಜೀವನದಲ್ಲಿ ಯಾರ ಭಾವನೆ ಅವರಿಗೆ, ಯಾರ ಅಭಿಪ್ರಾಯ ಅವರದೇ. ಯಾವಾಗ ಯಾರ ಭಾವ ಬದಲಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.